ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 37ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 37ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 37ನೇ ಶ್ಲೋಕವು ಹೀಗಿದೆ. ಅಶೋಕಾಸ್ತಾರಣಾಸ್ತಾರ ಶೂರ ಶೌರಿರ್ಜನೇಶ್ವರಃ ಅನುಕೂಲ ಶತಾವರ್ತ ಪದ್ಮಿ ಪದ್ಮನಿಭೇಕ್ಷಣಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಶೋಕಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವುದೇ ದೋಷಗಳಿಲ್ಲದವನು ಅಥವಾ ಎಂದಿಗೂ ದುಃಖಿಸದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ತಾರಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಈ ಜೀವ ಸಾಗರವನ್ನು ದಾಟಲು ಸಹಾಯ ಮಾಡುವವನು ಅಥವಾ ಎಲ್ಲ ಜೀವಿಗಳನ್ನು ಸಂಸಾರ ಸಾಗರದಿಂದ ಮೇಲಕ್ಕೆತ್ತುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ತಾರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜೀವ ಭಯಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುವವನು ಅಥವಾ ಅವನ ಗರ್ಭದಲ್ಲಿ ವಾಸಿಸುವ ಭಯ, ಜನನ, ವೃದ್ಧಾಪ್ಯ, ಮರಣ ಇತ್ಯಾದಿಗಳಿಂದ ಜೀವಿಗಳನ್ನು ಮುಕ್ತಗೊಳಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಶೂರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಜೀವನದ 4 ಪರಮ ಪುರುಷಾರ್ಥಗಳನ್ನು ಪೂರೈಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಶೌರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವಸುದೇವನ ಮಗನಾಗಿ ಜನಿಸಿದ ವೀರಪುತ್ರನಾಗಿದ್ದನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಜನೇಶ್ವರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು ಹುಟ್ಟಿದ ಎಲ್ಲರಿಗೂ ಅಧಿಪತಿಯಾಗಿದ್ದಾನೆ ಅಥವಾ ಎಲ್ಲ ಜೀವಿಗಳ ಅಧಿಪತಿಯಾಗಿದ್ದಾನೆ. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಅನುಕೂಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು ಪ್ರತಿಯೊಬ್ಬರಲ್ಲೂ ಸಕಾರಾತ್ಮಕ ಆಸಕ್ತಿ ಹೊಂದಿರುವವನು ಅಥವಾ ಎಲ್ಲರಿಗೂ ಅನುಕೂಲಕರನಾದವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಶತಾವರ್ತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಧರ್ಮವನ್ನು ರಕ್ಷಿಸಲು ಹಲವಾರು ಬಾರಿ ಜನಿಸಿದವನು ಅಥವಾ ಹಲವಾರು ಅವತಾರಗಳನ್ನು ಹೊಂದಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಪದ್ಮಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ತನ್ನ ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾನೆ. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಪದ್ಮನಿಭೇಕ್ಷಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು 2 ಕಮಲದಂತಹ ಕಣ್ಣುಗಳನ್ನು ಹೊಂದಿರುವವನು. ವಿಷ್ಣು ಸಹಸ್ರನಾಮದ ಈ 37ನೇ ಶ್ಲೋಕವು ಭಗವಾನ್ ವಿಷ್ಣು ದುಃಖದಿಂದ ಮುಕ್ತನಾಗಿರುವವನು ಅಥವಾ ಇತರರ ದುಃಖವನ್ನು ತೆಗೆದುಹಾಕುವವನು. ಅವನು ನಮ್ಮನ್ನು ಶತ್ರುಗಳು ಮತ್ತು ಕಳ್ಳರಿಂದ ರಕ್ಷಿಸುತ್ತಾನೆ ಮತ್ತು ಐಹಿಕ ಅಸ್ತಿತ್ವದ ಎಲ್ಲ ಭಯಗಳಿಂದ ಜೀವಿಗಳನ್ನು ರಕ್ಷಿಸುತ್ತಾನೆ. ಅವನು ಎಲ್ಲ ಶಕ್ತಿಗಳನ್ನು ಜಯಿಸಲು ಸಮರ್ಥನಾಗಿದ್ದಾನೆ ಮತ್ತು ಅವನು ವಸುದೇವನ ಮಗನಾಗಿ ಜನಿಸಿದವನು. ಭಗವಾನ್ ವಿಷ್ಣು ಎಲ್ಲ ಜೀವಿಗಳ ಆಡಳಿತಗಾರ. ಅವನು ಸರ್ವೋಚ್ಚ ನಿಯಂತ್ರಕ. ಅವನು ತನ್ನ ಭಕ್ತರ ಕಡೆಗೆ ಅನುಕೂಲಕರವಾಗಿ ವರ್ತಿಸುತ್ತಾನೆ. ಅವನು ಅನಂತ ಒಳ್ಳೆಯ ಗುಣಗಳನ್ನು ಹೊಂದಿದ್ದಾನೆ. ಅವನು ಯಾವಾಗಲೂ ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾನೆ ಮತ್ತು ಸುಂದರವಾದ ಕಮಲಗಳಂತೆ ಕಣ್ಣುಗಳನ್ನು ಹೊಂದಿರುತ್ತಾನೆ ಎಂದು ಈ ಶ್ಲೋಕ ಹೇಳುತ್ತದೆ. ನಿಮ್ಮ ಜೀವನದಲ್ಲಿನ ಎಲ್ಲ ದುಃಖಗಳನ್ನು ತೆಗೆದುಹಾಕಲು ಈ ಶ್ಲೋಕವನ್ನು ಪಠಿಸಿ. ಈ ಶ್ಲೋಕವು ನಿಮ್ಮ ಜೀವನದ ಎಲ್ಲ ತೊಂದರೆಗಳನ್ನು ತೆಗೆದುಹಾಕುತ್ತದೆ. ಇದು ಶತ್ರುಗಳು, ಕಳ್ಳರು ಮತ್ತು ಲೌಕಿಕ ಜೀವನದ ಭಯಗಳಿಂದ ರಕ್ಷಣೆ ನೀಡುತ್ತದೆ. ಮಗ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 37ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 38ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.